Hi guys, welcome back to another video. So in ವಿಡಿಯೋದಲ್ಲಿ ನಿಮ್ಮ ಫಿಸಿಕ್ಸ್ದು ಆನ್ಸರ್ ಕೇಸನ್ನು ಡಿಸ್ಕಸ್ ಅಲ್ಲ ಐಮ್ ಜಸ್ಟ್ ಗೋನಾ ಮೆನ್ಷನ್ ಆ್ಯಂಡ್ ಇನ್ನೊಂದು ವಿಚಾರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಅಂತ ಅನ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಎಲ್ಲ ಆನ್ಸರ್ನ 100% ಕರೆಕ್ಟ್ ಅಂತ ಹೇಳೋದಿಲ್ಲ, ಬಟ್ ಮೋಸ್ಟ್ ಆಫ್ ದ ಆನ್ಸರ್ಸ್ ಆರ್ ಕರೆಕ್ಟ್. ನಾನು ಇದರಲ್ಲಿ ನಿಮಗೆ ಆನ್ಸರ್ಕಿನ ಕೊಡ್ತೀನಿ. ಸೊ ಲೆಟ್ಸ್ ವೇಟ್ ಫಾರ್ ದ ಪ್ರೊವಿಷನಲ್ ಆನ್ಸರ್ಸ್. ನಮ್ಮ KCET ಕಡೆಯಿಂದ ರಿಲೀಸ್ ಆಗುತ್ತೆ ಒಂದು 2 ದಿನ ಆದಮೇಲೆ, ಅದಕ್ಕಂತ ವೆಯ್ಟ್ ಮಾಡೋಣ ನಾವು. ಸೊ ಇದು ನಿಮ್ಮ ರೆಫರೆನ್ಸ್ಗೆ ಮತ್ತು ನಿಮ್ಮ ಆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಒಂದು ಕ್ಯೂರಿಯಾಸಿಟಿನ ಬರ್ಸ್ ಮಾಡೋದಕ್ಕೆ ಆ್ಯಕ್ಚುಲಿ ಇನ್ನು ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿಬಿಡಿ, ಜಸ್ಟ್ ನೋಡ್ಕೊಳ್ಳಿ, ಕಂಪೇರ್ ಮಾಡೋಕೆ ಹೋಗ್ಬಿಡಿ, ಚಿಲ್ಲಾಗಿರಿ, ನಾಳೆಗೆ ಏನಿರುತ್ತೆ ಅದನ್ನು ಓದಿ ಆಮೇಲೆ ಇದು ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನಾನು ನಿಮಗೆ ಇವಾಗ ಫಿಸಿಕ್ಸ್ ಕೊಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದಕ್ಕೂ ಕೇಳಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ. ಸೊ ಅದು ನಿಮಗೆ ಕೆಮಿಸ್ಟ್ರು ಸಹ ನಿಮಗೆ ಆನ್ಸರ್ ಕೀಸನ್ನು ಕೊಡುತ್ತೆ, ನೀವು ಬೇಗ ಕಂಪೇರ್ ಮಾಡ್ಕೊಬೋದಾಗಿರುತ್ತೆ. PDF ಕೊಡ್ತಾರೆ ಡೈರೆಕ್ಟಾಗಿ, ಆ PDF ಇಂದನೇ ಆ್ಯಕ್ಚುಲಿ ನೀವು ಆನ್ಸರ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದಾಗಿರುತ್ತೆ. ಆ್ಯಂಡ್ ಆಲ್ಸೋ ಎಕ್ಸಾಮಲ್ಲಿ ಆದಮೇಲೆ ರ್ಯಾಂಕ್ ಪ್ರೆಡಿಕ್ಟರು ಸಹ ಟೂಲನ್ನು ಸಹ ಅಲ್ಲೇ ಕೊಟ್ಟಿದ್ದೀವಿ. ಅದು ಲೆಜಿಟಿಮೇಟ್ ಆಗಿ ಆಲ್ಮೋಸ್ಟ್ ಬಿಜಾನ್ ಡೇಟಾ ಇದೆ ಅದರ ಹತ್ರ. ಸೊ ಆ ಡೇಟಾ ಅನಾಲಿಸಿಸ್ ಮಾಡಿಬಿಟ್ಟು ಆ್ಯಕ್ಚುಲಿ ನಿಮಗೊಂದು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸನ್ನು ಕೊಡುತ್ತೆ. ಅಂದರೆ ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗುವ. ಇದು ಕೋಡ್ B4ಗೆ ಆಯಿತಾ. ಸೊ ನಿಮ್ಮದು ಬೇಸಿಕ್ಲಿ 16 ವರ್ಷನ್ ಇರ್ತವೆ. ಕ್ವಶನ್ಗಳು ನೋಡ್ಕೊಳ್ಳಿ, ವರ್ಷನ್ ಕಂಪೇರ್ ಮಾಡೋಕೆ ಹೋಗ್ಬಿಡಿ. ಬನ್ನಿ, ಫಸ್ಟ್ ಕ್ವಶನ್ಗೆ 2. ಐ ಆಮ್ ನಾಟ್ ಗೋನಾ ಡಿಸ್ಕಸ್ ಇಟ್, ಐ ಆಮ್ ಜಸ್ಟ್ ಗೋನಾ ಮೆನ್ಷನ್, ಬಿಕಾಸ್ ಡಿಸ್ಕಸ್ ಮಾಡೋ ವೀಡಿಯೋದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಸೊ ಫಸ್ಟ್ ಕ್ವಶನ್ಗೆ 2, ಸೆಕೆಂಡ್ ಕ್ವಶನ್ಗೆ 4, ಥರ್ಡ್ ಕ್ವಶನ್ಗೆ 1, ಫೋರ್ತ್ ಕ್ವಶನ್ಗೆ ವಿ ಹ್ಯಾವ್ 1, ಫಿಫ್ತ್ ಕ್ವಶನ್ಗೆ 1, ಸಿಕ್ಸ್ತ್ ಕ್ವಶನ್ಗೆ 4, ಸೆವೆಂತ್ ಕ್ವಶನ್ಗೆ 3, ಏಯ್ತ್ ಕ್ವಶನ್ಗೆ 1, ನೈನ್ತ್ ಕ್ವಶನ್ಗೆ 1, 10th ಕ್ವಶನ್ಗೆ 2, 11th ಕ್ವಶನ್ಗೆ ವಿ ಹ್ಯಾವ್ 4, 12th ಕ್ವಶನ್ಗೆ ವಿ ಹ್ಯಾವ್ 2, 13th ಕ್ವಶನ್ಗೆ ವಿ ಹ್ಯಾವ್ 4, 14th ಕ್ವಶನ್ಗೆ ವಿ ಹ್ಯಾವ್ 1, 15th ಕ್ವಶನ್ಗೆ ವಿ ಹ್ಯಾವ್ 1, 16th ಕ್ವಶನ್ಗೆ 2, 17th ಕ್ವಶನ್ಗೆ 4, 18th ಕ್ವಶನ್ಗೆ 3, 19th ಕ್ವಶನ್ಗೆ 4, 20th ಕ್ವಶನ್ಗೆ 4, 21st ಕ್ವಶನ್ಗೆ 3, 22nd ಕ್ವಶನ್ಗೆ 1, 23rd ಕ್ವಶನ್ಗೆ ಇಟ್ಸ್ 3, ಆ್ಯಂಡ್ 24th ಕ್ವಶನ್ಗೆ 1, 25th ಕ್ವಶನ್ಗೆ ಇಟ್ಸ್ 3, 26th ಕ್ವಶನ್ಗೆ ಇಟ್ಸ್ 2. ಸಿ ನೋಡಿ, ಪಾಸ್ ಮಾಡ್ಕೊಳ್ಳಿ ವಿಡಿಯೋನ, ಕ್ವಶನ್ ನೋಡಿ ಆ್ಯಂಡ್ ಆನ್ಸರ್ ನೋಡ್ಕೊಳ್ಳಿ, ಜಸ್ಟ್ ಕಂಪೇರ್ ಮಾಡಿ ಇಟ್ಕೊಳ್ಳಿ. ಓಕೆ, 27th ಕ್ವಶನ್ಗೆ 2, 28th ಕ್ವಶನ್ಗೆ 2, 29th ಕ್ವಶನ್ಗೆ ಇಟ್ಸ್ 1, ಇದು 29th ಕ್ವಶನು. 30th ಕ್ವಶನ್ಗೆ ಇಟ್ ಈಸ್ 4, 31st ಕ್ವಶನ್ಗೆ ಇಟ್ ಈಸ್ 4, 32nd ಕ್ವಶನ್ಗೆ ಇಟ್ಸ್ 3, ಓಕೆ, 33rd ಕ್ವಶನ್ಗೆ ಇಟ್ಸ್ 1, 34thಗೆ ಇಟ್ ಈಸ್ 4, 35thಗೆ ಇಟ್ ಈಸ್ 2. ನೋಡಿ, RP ವರ್ಸಸ್, ಓಕೆ, RP is greater than RA, okay, VP is greater than VA, LB, okay, it's nice. Okay, 36th ಕ್ವಶನ್ಗೆ ಇಟ್ ಈಸ್ 1, 37th ಕ್ವಶನ್ಗೆ ಇಟ್ ಈಸ್ 4, okay, 38th ಕ್ವಶನ್ಗೆ ಇಟ್ ಈಸ್ 3, 39th ಕ್ವಶನ್ಗೆ ಇಟ್ ಈಸ್ 1, 40th ಕ್ವಶನ್ಗೆ ಇಟ್ ಈಸ್ 2, 41st ಕ್ವಶನ್ಗೆ ಇಟ್ ಈಸ್ 3, 42nd ಕ್ವಶನ್ಗೆ 2, 43rd ಕ್ವಶನ್ಗೆ 2, 44th ಕ್ವಶನ್ಗೆ ಇಟ್ಸ್ 2, 45th ಕ್ವಶನ್ಗೆ ಇಟ್ಸ್ 4, 46th ಕ್ವಶನ್ಗೆ ಇಟ್ ಇಸ್ 1, 47thಗೆ ಇಟ್ ಇಸ್ 1, 48thಗೆ ಇಟ್ ಇಸ್ 4, 49thಗೆ 1, 50thಗೆ 4, 51ಗೆ 2, 52ಗೆ 4, 53ಗೆ ವಿ ಹ್ಯಾವ್ 4, 54ಗೆ 3 ಇದೆ, 55ಗೆ ವಿ ಹ್ಯಾವ್ 3, 56ಗೆ ವಿ ಹ್ಯಾವ್ 2, 57ಗೆ ವಿ ಹ್ಯಾವ್ 2, 58ಗೆ ವಿ ಹ್ಯಾವ್ 3, 59ಗೆ 4, 60thಗೆ 2. ಸಿ, ಇದನ್ನು ಒಂದು ಸತಿ ನೀಟಾಗಿ ನಿಧಾನಕ್ಕೆ ಮೇಲ್ಗಡೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬರ್ತೀನಿ, ಸೊ ದ್ಯಾಟ್ ನಿಮ್ಮ ರೆಫರೆನ್ಸ್ಗೆ ಇರಲಿ ಅಂತಂತ. ಓಕೆ, ಬನ್ನಿ ಅನ್ಕೊಂಡ್ರು ರೌಂಡ್ ಸ್ಕ್ರಾಲ್ ಮಾಡ್ಕೊಂಡು ಬರೋಣ. ಓಕೆ, ಕ್ವಶನ್ಸ್ ನಿಜವಾಗ್ಲೂ ಡೂಯಬಲ್ ಆಗಿತ್ತು ಕಣ್, ಅಂಥ ಡಿಫಿಕಲ್ಟಾಗಿ ಬಂದಿರಲಿಲ್ಲ, ಡೂಯಬಲ್ ಆಗಿತ್ತು ಕ್ವಶನ್ಸ್ ಎಲ್ಲ. ಪರವಾಗಿಲ್ಲ, ಈ ಥರ ಆದರೂ ಪೇಪರ್ ಬಂದರೆ ಅಟ್ಲೀಸ್ಟ್ ಖುಷಿ ಆಗುತ್ತೆ. ಸಿ, ಒಂದಷ್ಟು ಡಯಾಗ್ರಾಮ್ಗಳು ನೋಡಿದಾಗ ಆ್ಯಂಡ್ ಒಂದಷ್ಟು ಕ್ವಶನ್ಗಳು ನೋಡಿದಾಗ ನಮಗೆ ಓಕೆ, ಅಟ್ಲೀಸ್ಟ್ ನಮ್ಗೆ ಒಂಚೂರು ಏನಾದರೂ ಗೊತ್ತು ಅಂತ ಅನ್ನಿಸ್ಬೇಕಾಯ್ತಾ. ಪೇಪರ್ ಆ್ಯಕ್ಚುಲಿ ಅದೇ ಥರ ಬಂದಿದೆ. ನನಗೆ ಗೊತ್ತಿಲ್ಲ ನೀವು ಹೆಂಗೆ ಡಿಫಿಕಲ್ಟಿ ಲೆವೆಲ್ ಫೇಸ್ ಮಾಡಿದ್ರೆ ಅಂತ, ಕೆಳಗಡೆ ಬರೀ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಪೇಪರು.
ಈಗ ನೋಡಿ ಎಕ್ಸಾಮ್ ಬರೆದಾದ್ಮೇಲೆ ಎಕ್ಸಾಮ್ ಬಗ್ಗೆ ಚಿಂತೆ ಮಾಡಬಾರ್ದು. ಓಕೆ, ಫಸ್ಟ್ ಥಿಂಗ್ ಅದು ಏನಕ್ಕೆ ಅಂತಂದರೆ ನಾನು ಮಾಡಿಬಿಟ್ಟಿದ್ದೀನಿ ಅವಾಗಲೇ. ಈಗ ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೊಳ್ಳೋದು, ಅದರಿಂದ ಮುಂದೆ ಹೆಂಗೆ ಮಾಡಬೇಕು ಅದನ್ನು ನೋಡ್ಕೊಬೇಕು. ಇವಾಗ ಏನೇ ರ್ಯಾಂಕ್ ಬರಲಿ, ರ್ಯಾಂಕಿಗೆ ಯಾವ ಒಳ್ಳೆ ಗುಡ್ ಕಾಲೇಜ್ ಹೆಂಗೆ ತೊಗೊಳ್ಳಿ ಅದ್ರ ಬಗ್ಗೆ ನೋಡಬೇಕು ನಾನು ಇವಾಗ. ಅದ್ರ ಮೇಲೆ ಫೋಕಸ್ ಮಾಡೋಣ. ನಾನು ಕಾಲೇಜ್ ರಿವ್ಯೂ ಮಾಡ್ತಾಯಿದ್ದೀನಿ. ಆಗಲೇ 2 ಕಾಲೇಜ್ ರಿವ್ಯೂ ಮಾಡಿ ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಒಂದೊಂದೇ ಕಾಲೇಜನ್ನ ಅಪ್ಲೋಡ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಎಲ್ಲ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಆ್ಯಂಡ್ ಅದ್ರ ಕಟ್ ಆಫನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಒಳ್ಳೆ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಒಳ್ಳೆ ಕಾಲೇಜಿಗೆ ನೀವು ಹೋದರೆ ನನ್ನ ಮನಸ್ಸು ಸಮಾಧಾನ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೇಜಲ್ಲೂ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಓಕೆ, 45, 49, 51, 54,